ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜ್ಞಾನಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾವು ಇವತ್ತು ಕಿರಿಯರು ಹಿರಿಯರಿಗೆ ಬೀಳ್ಕೊಡುಗೆ ಸಮಾರಂಭನ ಹಮ್ಮಿಕೊಂಡಿದ್ದೇವೆ. ಅವರು ನಮಗೆ ವೆಲ್ಕಮ್ ಪಾರ್ಟಿ ಮಾಡಿದ್ರು. ನಾವು ಅವರಿಗೆ ಸೆಂಡ್ ಆಫ್ ಕೊಡ್ತಾ ಇದ್ದೀವಿ. ಹೇಗಿದೆ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ ವೀಕ್ಷಕರೇ, ಇವತ್ತು ನಮ್ಮ ಕಾಲೇಜಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಗಿರೋದ್ರಿಂದ ನಾವೆಲ್ಲ ಕಿರಿಯರು ಹಿರಿಯರಿಗೆ ಹೂವನ್ನು ಕೊಟ್ಟು ಸ್ವಾಗತ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ತೊಡುಗೆಯಾದ ಸೀರೆಯನ್ನು ಉಟ್ಟು ನಾವೆಲ್ಲರೂ ನಮ್ಮ ಸೀನಿಯರ್ಸ್ ಎಲ್ಲ ಬಂದಿದ್ದಾರೆ. ಈಗೆಲ್ಲ ಕಾರ್ಯಕ್ರಮ ತುಂಬ ಸಡಗರ ಸಂಭ್ರಮದಿಂದ ಶುರು ಆಗ್ತಾ ಇದೆ. ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷನೂ ಹೀಗೆ ಹಿರಿಯರು ಕಿರಿಯರಿಗೆ ವೆಲ್ಕಮ್ ಮಾಡ್ತಾರೆ. ನಾವು ಹಿರಿಯರು ನಮ್ಮನ್ನು ಬಿಟ್ಟು ಹೋಗ್ಬೇಕಾದ್ರೆ ಬೀಳ್ಕೊಡುಗೆ ಸಮಾರಂಭ ಫೇರ್ವೆಲ್ ಅಂತ ಏನು ಮಾಡಿ ಅವ್ರನ್ನ ಕಳ್ಸ್ಕೊಂಡು ಕೊಡ್ತೀವಿ. ನಮ್ಮ ಕಾಲೇಜಲ್ಲಿ ಬರೀ ಓದೋದು ಮಾತ್ರ ಅಲ್ಲ, ಎಕ್ಸ್ಟ್ರಾ ಕೋಕಲಿಕ್ಯುಲರ್ ಆಕ್ಟಿವಿಟೀಸ್ಗೂ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ. ಇದೇ ಥರ
ಬೀಳ್ಕೊಡುಗೆ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ಜ್ಞಾನಭಾರತಿ ಕುಟುಂಬದ ವತಿಯಿಂದ ಕಿರಿಯ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಜ್ಞಾನದಾಹವುಳ್ಳವರಿಗೆ ಜ್ಞಾನ ದೇಗುಲ ನಮ್ಮ ಜ್ಞಾನಭಾರತಿ ಕುಟುಂಬ. ನಮ್ಮ ಈ ಜ್ಞಾನಭಾರತಿ ಕುಟುಂಬ ಜ್ಞಾನದ ಗೂಡು. ಈ ಜ್ಞಾನದ ಗೂಡಿಗೆ ನಾವೆಲ್ಲರೂ ನೂರಾರು ಕನಸುಗಳನ್ನು ಹೊತ್ತು ಬಂದಿದ್ದೇವೆ. ಈ ಸಮಾರಂಭ ದ್ವಿತೀಯ PUC ವಿದ್ಯಾರ್ಥಿಯರಿಗೆ ವಿದಾಯ ಹೇಳುವ ಮತ್ತು ನಿಮ್ಮ ಭವಿಷ್ಯದ ಹೊಸ ಪಯಣಕ್ಕೆ ಶುಭ ಹಾರೈಸುವಂತ ದಿನವಾಗಿದೆ. ಹಾಗೆಯೇ ಈ ಸಮಾರಂಭ ವಿದಾಯ ಹೇಳುವುದು ಅಷ್ಟೇ ಅಲ್ಲದೆ ಸ್ನೇಹ ಸಂಗಮವಾಗಿ, ಭಾವ ಸಂಗಮವಾಗಿ ಹಾಗೂ ನೆನಪುಗಳ ಸಂಭ್ರಮದ ಜೊತೆಗೆ ಯಶಸ್ಸಿನ ಹೊಸ ಆರಂಭದ ದಿನವೂ ಕೂಡ ಆಗಿದೆ ಎಂದು ಹೇಳುತ್ತಾ, ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ. ಈ ಸಮಾರಂಭವನ್ನು ದೇವರ ಸ್ಮರಣೆಯ ಮೂಲಕ ಆರಂಭಿಸೋಣ. ದೇವರನ್ನು ಕುರಿತು ಪ್ರಾರ್ಥಿಸಲು ಬರುತ್ತಿದ್ದಾರೆ ಪ್ರಥಮ PUC ವಿಜ್ಞಾನ ವಿದ್ಯಾರ್ಥಿನಿಯಾದ ನಿತ್ಯಶ್ರೀ. ಇದೀಗ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಈ ಕಾರ್ಯಕ್ರಮಕ್ಕೆ ದೇವರನ್ನು ಕುರಿತು ಪ್ರಾರ್ಥಿಸಿದಂತಹ ನಿತ್ಯಶ್ರೀ ಅವರಿಗೆ ತುಂಬು ಹೃದಯ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸ್ವಾಗತ ನೃತ್ಯ. ಭರತನಾಟ್ಯವನ್ನು ತಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ ಪ್ರಥಮ PUC ವಿಜ್ಞಾನ ವಿದ್ಯಾರ್ಥಿಯಾದ ರಶ್ಮಿ. ಭರತನಾಟ್ಯ ಪ್ರದರ್ಶಿಸಿದ ರಶ್ಮಿರವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ನಾಡು ಅತಿಥಿ ಸತ್ಕಾರಕ್ಕೆ ಅನಾದಿ ಕಾಲದಿಂದಲೂ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅತಿಥಿ ದೇವೋಭವ ಎನ್ನುವಂತೆ ಅತಿಥಿಗಳನ್ನು ಹಾಗೂ ಗಣ್ಯ ಮಹನೀಯರನ್ನು ಸ್ವಾಗತ ಕೋರಬೇಕೆಂದು ರಮೇಶ್ ಸರ್ ಅವರಲ್ಲಿ ವಿದ್ಯಾರ್ಥಿ ಸನ್ಮಿತ್ರರ, ಸಹೃದಯಿ ಸಹೋದ್ಯೋಗಿ ಸನ್ಮಿತ್ರರ, ವೇದಿಕೆಯ ಗೌರವಾನ್ವಿತ ಅಧ್ಯಕ್ಷರ, ಅತಿಥಿ ಅಭ್ಯಾಗತರ, ಎಲ್ಲ ಪ್ರೀತಿ ಪಾತ್ರ, ಈ ಜ್ಞಾನಭಾರತಿ ಕುಟುಂಬದಲ್ಲಿ PU ವಿಭಾಗದಲ್ಲಿ 2 ವರ್ಷಗಳ ಕಾಲ ನಿರಂತರವಾಗಿ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡಾತ್ಮಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈಗ ಅನಿವಾರ್ಯವಾಗಿ ಸಾಧನೆಯ ಕಡೆಗೆ ಹೊರಡುತ್ತಾ ಇರತಕ್ಕಂತಹ ಹಿರಿಯ ವಿದ್ಯಾರ್ಥಿ ಸನ್ಮಿತ್ರರನ್ನ, ಈ ಕುಟುಂಬದ ಕಿರಿಯ ವಿದ್ಯಾರ್ಥಿ ಸನ್ಮಿತ್ರರು ಸಾಂಪ್ರದಾಯಿಕಬದ್ಧವಾಗಿ ಬೀಳ್ಕೊಡುಗೆ ಕೊಟ್ಟು ತುಂಬು ಮನಸ್ಸಿನಿಂದ ಅವರಿಗೆ ಶುಭವನ್ನ ಕೋರಿ ಅವರ ಮುಂದಿನ ವಿದ್ಯಾಭ್ಯಾಸ ಮತ್ತೆ ಮುಂದಿನ ಜೀವನ ಅತ್ಯಂತ ಸಂತೋಷಮಯವಾಗಿರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸ್ನೇಹಿತರೆ,
ಈ ಒಂದು ಜ್ಞಾನಭಾರತಿ ಕುಟುಂಬ ಸುಮಾರು 3 ದಶಕಗಳ ಕಾಲದ ಇತಿಹಾಸವನ್ನ ಹೊಂದಿರತಕ್ಕಂತಹದ್ದು. ಅನೇಕ ಹಿರಿಯರು ಈ ಒಂದು ಕುಣಿಗಲ್ ತಾಲೂಕಿಗೆ ಮತ್ತು ತಾಲೂಕಿನ ಅಕ್ಕಪಕ್ಕದ ತಾಲೂಕುಗಳಾಗಿರ್ತಕ್ಕಂಥ ಮಾಗಡಿ, ಯಡಿಯೂರು, ನಾಗಮಂಗಲ, ಮದ್ದೂರು ಮತ್ತೆ ತುಮಕೂರು ಈ ತಾಲೂಕಿನ ಮಕ್ಕಳಿಗೆ ಅನುಕೂಲಕರವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನ ಹುಟ್ಟು ಹಾಕಿರ್ತಕ್ಕಂತಹದ್ದು. ಇಡೀ ತಾಲೂಕಿಗೆ ನಿರಂತರವಾಗಿ 13 ಬಾರಿ ಪ್ರಥಮ ಸ್ಥಾನವನ್ನ ಪಡೆದಿರ್ತಕ್ಕಂತಹದ್ದು ತುಂಬಾ ಹೆಗ್ಗಳಿಕೆಯ ವಿಚಾರ. ಒಂದು ವರ್ಷವೂ ಕೂಡ ಎಲ್ಲಿಯೂ ಕೂಡ ತಪ್ಪದೆ ನಿರಂತರವಾಗಿ ಸತತವಾಗಿ 13 ವರ್ಷಗಳ ಕಾಲ ದ್ವಿತೀಯ PU ಪರೀಕ್ಷಾ ಫಲಿತಾಂಶದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಜೊತೆಗೆ 10 ಬಾರಿ ಕ್ರೀಡಾ ಕ್ಷೇತ್ರದಲ್ಲಿ ತಾಲೂಕು ಚಾಂಪಿಯನ್ನು ಅಲ್ಲಿಯೂ ಕೂಡ ಸತತವಾಗಿ ದಶಕದ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು. ಈಗೇನು ನೀವು 10ನೇ ಬಾರಿಯ ಚಾಂಪಿಯನ್ಶಿಪ್ ಅನ್ನ ಈ 2025-26ನೇ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳು ಪಡ್ಕೊಂಡಿರ್ತಕ್ಕಂಥ, ಅದ್ರ ಜೊತೆಗೆ ಈ ವರ್ಷವೂ ಸೇರಿ 3 ಬಾರಿ ಡಿಸ್ಟ್ರಿಕ್ಟ್ ಚಾಂಪಿಯನ್, ಈ ವರ್ಷ ಕೂಡ ಡಿಸ್ಟ್ರಿಕ್ಟ್ ಚಾಂಪಿಯನ್ ಅವರು ಪಡ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಎಲ್ಲ ಮಾಡುವಂತ ವಿಚಾರ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಸಾಧನೆ ಮಾಡಿರ್ತಕ್ಕಂಥದ್ದು ಎಂದೆಂದಿಗೂ ಮರೆಯಲಾಗದೇ ಇರತಕ್ಕಂತಹ ವಿಚಾರ. ಎಲ್ಲ ಪ್ರೀತಿ ಪಾತ್ರ ವಿದ್ಯಾರ್ಥಿ ಸನ್ಮಿತ್ರರೇ, ಇಷ್ಟೆಲ್ಲ ನಿಮ್ಮಗಳ ಸಾಧನೆಯಿಂದ ಪ್ರಮುಖವಾಗಿ ನಿಮ್ಮ ತಾಯಿ ತಂದೆಗಳ ನಿರಂತರವಾಗಿರ್ತಕ್ಕಂತಹ ಶ್ರಮ, ಅವರ ಹಾರೈಕೆ, ಇದರ ಜೊತೆಗೆ ನಿಮ್ಮ ಮಾತಾಪಿತೃಗಳಿಗೆ ಪ್ರಾರಂಭದಲ್ಲಿ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು, ಈ ಜ್ಞಾನಭಾರತಿ ಕುಟುಂಬದ ಮಕ್ಕಳು ಅನ್ನುವಂತಹ ಭರವಸೆಯನ್ನು ನೀಡಿ ನಮ್ಮ ಆಡಳಿತ ಮಂಡಳಿ ತನ್ನೆಲ್ಲ ನೌಕರ ವರ್ಗದವರನ್ನ ಉತ್ಸಾಹಿಸಿ ಪ್ರತಿ ವಿದ್ಯಾರ್ಥಿಯು ಕೂಡ ಈ ಜ್ಞಾನಭಾರತಿ ಕುಟುಂಬದ ಗುಡಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಮ ಶೈಕ್ಷಣಿಕ ಅಭಿವೃದ್ಧಿ, ಕ್ರೀಡಾ ಅಭಿವೃದ್ಧಿ ಮತ್ತೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಿಮ್ಮ ಮುನ್ನಡೆ ಇತ್ಯಾದಿ ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ, ಸೂಕ್ಷ್ಮ ವಿಚಾರಗಳನ್ನ ಬಿಡಿಸಿ ಏನುತ್ತಾ ನಿಮ್ಮೆಲ್ಲರ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿರ್ತಕ್ಕಂಥ ಆಡಳಿತ ಮಂಡಳಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಮತ್ತೆ ನಿಮ್ಮೆಲ್ಲ ಪೋಷಕರ ಪರವಾಗಿಯೂ ಕೂಡ ನಾವು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀವಿ. ಎಲ್ಲ ಗೌರವಾನ್ವಿತ ಪ್ರೀತಿ ಪಾತ್ರ ಸ್ನೇಹಿತರ, ನಿಮ್ಮ ಮುಂದೆ ಒಂದು ಶಕ್ತಿ ಇದೆ, ಅದುವೇ ಶಿವಾರ ಉಮೇಶ್ ಅನ್ನುವಂತ ಹೆಸರು. ಶಿವಾರ ಉಮೇಶ್ ಅನ್ನುವಂತಹ ಒಂದು ಶಕ್ತಿ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು ಶಿವಾರ ಅನ್ನುವಂಥ ಗ್ರಾಮದಲ್ಲಿ ಅರಳಿರ್ತಕ್ಕಂತಹದ್ದು. ಅಲ್ಲೇ ಮೊಳಕೆ ಹೊಡೆದು ಅಲ್ಲೇ ಅರಳಿ ಇವತ್ತು ಜಿಲ್ಲೆ, ರಾಜ್ಯ, ಅಂತರ್ರಾಜ್ಯಕ್ಕೆ ವಿಸ್ತರಿಸಿ ಆ ಶಿವಾರ ಅನ್ನುವಂಥ ಗ್ರಾಮದ ಹೂವು ಇಡೀ ರಾಷ್ಟ್ರದಾದ್ಯಂತ ಪರಿಮಳವನ್ನ ಸೂಸ್ತಾ ಇರ್ತಕ್ಕಂಥ ಭಾರತೀಯ ಕುಟುಂಬದ ಎಲ್ಲ ಸರ್ವ ಸದಸ್ಯರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ.
ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಈ ಸಮಾರಂಭಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಂತಹ ಮುಖ್ಯ ಅತಿಥಿಗಳಿಗೆ ಹಾಗೂ ಗಣ್ಯ ಮಹನೀಯರಿಗೆ ಧನ್ಯವಾದ. ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕ ವರ್ಗದವರು, ಸಿಬ್ಬಂದಿ ವರ್ಗದವರು, ಮುಖ್ಯವಾಗಿ ಸಂಸ್ಥೆ ಏಳಿಗೆಗೆ ಪಣತೊಟ್ಟು ನಿಂತಿರ್ತಕ್ಕಂಥ ಮಾಜಿ ಶಾಸಕರಾದಂಥ ರಾಮಸ್ವಾಮಿ ಗೌಡರಿಗೆ ಮತ್ತು ವಿಧೇಯತೆಯಿಂದ, ಪ್ರೀತಿಯಿಂದ, ತನ್ಮಯತೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಿವಾರ ಉಮೇಶ್ ಅವರ ಹೃದಯಪೂರ್ವಕ ನಮಸ್ಕಾರಗಳು. ಮೊದಲಿಗೆ ನೀವು ನಾನು ಹೇಳ್ಕೊಟ್ಟಾಗ ಒಂದು ಚಪ್ಪಾಳೆ ಹೊಡಿಬೇಕೀಗ. 1 2 1 2 1 2 ಹೊಡಿತೀರಾ? ರೆಡಿ ಸ್ಟಾರ್ಟ್. 1 2 1 2 1 2 1 2 3. ತಂದೆ ತಾಯಿಗಳಿಗೆ ಒಂದು ನಮನ, ಗುರುವಿಗೆ ಒಂದು ನಮನ, ಜ್ಞಾನ ಭಾರತಿ ಸಂಸ್ಥೆಗೆ ಮತ್ತೊಂದು ನಮನ. ಒಂದು ಕೂತಿದ್ದೀರ ಅಂದರೆ ಮೇಕಪ್ ಹಾಳಾಯ್ತದೆ ಅಂತ ನಗ್ತಾನೂ ಇಲ್ಲ, ಚಪ್ಪಾಳೆ ಹೊಡಿಯಕ್ಕೂ ರೆಡಿ ಇಲ್ಲ. ಇದು ಹೋದ್ರೂ ಹೋಗ್ಲಿ, ಯಾಕೆಂದರೆ ಹೊರಗಿನ ಸೌಂದರ್ಯಕ್ಕೆ ಆಯಸ್ಸು ಕಡಿಮೆ, ಒಳಗಿನ ಸೌಂದರ್ಯಕ್ಕೆ ಆಯಸ್ಸು ಜಾಸ್ತಿ. ಯಾವುದಕ್ಕೆ ಬೆಲೆ ಕೊಡ್ಬೇಕು ನಾವು ಅಲ್ವಾ? ಇರಲಿ, ನಾನು ಸೌಂದರ್ಯದ ವಿರೋಧಿ ಅಲ್ಲ, ಚೆನ್ನಾಗಿ ಕಾಣಬೇಕಂತ ನಾನು ಸ್ವಲ್ಪ ಎರಡಲ್ಲಿ ಹಾಕ್ಕೊಂಡೆ ಬಂದಿದ್ದೀನಿ. ಹಂಗಂದಾಕ್ಷಣಕ್ಕೆ ನಾನು ಅಂದ ಚಂದ ಮುಖ್ಯ ಆಗಲಿಲ್ಲ, ನನ್ನ ಮಾತು ಕೇಳಬೇಕಂತ ಕಾತುರ ನಿಮಗೆ. ಮತ್ತೆ ನಾನು ಒಬ್ಬನೇ ಇದ್ದೀನಿ, ಜಾಸ್ತಿ ಚಪ್ಪಾಳೆ ಹೊಡಿಯೋಕ್ಕಾಗಲ್ಲ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಹೊಡಿಬೇಕು. ಯಾತಕ್ಕೆ ಗೊತ್ತಾ? ನಿಮ್ಮ ಪ್ರಾಮಾಣಿಕತೆಗೆ ಇದು ಚಪ್ಪಾಳೆ. ಶಿವಾರ ಉಮೇಶ್ ಗೊತ್ತಾ ಅಂತ ಕೇಳಿದ್ರು ಸರ್. ನೀವೆಲ್ಲೋ ಒಂದು ಇಬ್ಬರು ಕೈ ಎತ್ತಿದ್ರಿ. ರಮೇಶ್ ಸರ್ಗೂ ಬೇಜಾರಾಯಿತು, ನಮ್ಮ ರಾಮಸ್ವಾಮಿ ಗೌಡ್ರಿಗೂ ಬೇಜಾರಾಯಿತು. ನೀವು ಗೊತ್ತಿಲ್ವಾ? ನನಗೆ ಸಂತೋಷ ಆಯಿತು. ನಿಜವಾಗ್ಲೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದೆ ಅಂತ. ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂದ್ರಲ್ಲ, ಇದೇ ಇರಬೇಕಿರೋದು. ನೀವು ಕೈ ಎತ್ಬಿಟ್ಟು ಹೆಂಗೋ ನೋಡ್ಬೋಗ್ಬಿಡ, ಕೈ ಎತ್ತಿದ್ರೆ ಆಯಿತು, ಕೇಳಾರ ನಮ್ಮನ್ನ ಅಂತ ಎತ್ಬಿಡ್ಬೋದೈತಲ್ಲ. ನೀವು ಆಲೋಚಿಸಿದ್ರಿ, ಸುಳ್ಳು ಹೇಳ್ಬಾರ್ದು ಅಂದ್ಕೊಂಡ್ರಿ. ಮಕ್ಕಳೇ, ಖಂಡಿತ ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ. ಅದ್ರ ಬಗ್ಗೆ ನನಗಂತೂ ಖಂಡಿತವಾಗಿ ಅನುಮಾನ ಇಲ್ಲ. ಕುವೆಂಪುರ ಒಂದು ಗೀತೆ ಬರೀತಾರೆ, ಓ ನನ್ನ ಚೇತನ ಹಾಗೂ ನಿಕೇತನ. ನೀವು ಆಗ್ತೀರಿ, ಖಂಡಿತ ನಿಮ್ಮ ಮುಖಗಳನ್ನು ನೋಡಿದ್ರೆ ಆ ಭಾವನೆ ನನ್ನಲ್ಲಿದೆ. ಎಲ್ಲೋ ಒಂದು ಕ್ಷಣ, ಒಂದು 10 ನಿಮಿಷ ಆಲಸ್ಯ ಇರ್ಬೋದು, ಆದರೆ ಸದಾ ಆಲಸ್ಯ ಇಲ್ಲ. ಅದಕ್ಕೆ ಆ ಗೀತೆ ಕೇಳೋಣ. ಚಪ್ಪಾಳೆ ಹೊಡಿತಾನ ಅನ್ಸ್ಬೇಕು ಈ ಗೀತೆನ, ಆಯ್ತಾ? ಲೈಕ್ ತಕ್ಕಂಗೆ ಚಪ್ಪಾಳೆ ಹೊಡೆಯೋದು. ನಿಮಗೂ ಬರುತ್ತೆ ತಾಳ. ನನ್ಗೆ ಹಂಗೆಲ್ಲ ಚಪ್ಪಾಳೆ ಹೊಡೆಯಕ್ಕೆ ಬರಲ್ಲ ಅನ್ಕೋಬೇಡಿ, ಪ್ರಯತ್ನ ಪಟ್ರೆ ಎಲ್ಲ ಬರುತ್ತೆ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, 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 ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಕಲ್ಲು ಬಂಡೆಯಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಭಾರತೀಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳೆ ಮೊಗಾಗಿ ಹೋಗಾಡವಾಯಿತು. ಹಿಂಗೆ ಆಡ್ತಿದ್ದೆ ಸಾಂಗ್. ಈಗ ಬಿಟ್ಬಿಟ್ಟು, ಯಾಕೆಂದ್ರೆ ಹೆಣ್ಮಕ್ಳು ಕರೆಯೋ ಸ್ಟೈಲ್ ಹೆಂಗಿತ್ತು ನೋಡಿ, ಎಷ್ಟು ಗೌರವ ಇತ್ತು. ಈಗ ಹಿಂಗೆ ಕರೀತಾರ, ರೋಡಿಗಿಳಿ ರಾಧಿಕಾ, ಚಂದ್ರಿ ಮಾಡು ಚಂದ್ರಿಕಾ. ಅವತ್ತೇ ಬಿಟ್ಬಿಟ್ಟು, ಇದು ಬೇಡ, ಈ ಸವಾಸನೆ ಬೇಡ ನನಗೆ. ಅಣೋ ದೇವರು ಎಷ್ಟು ಚೆನ್ನಾಗಿ ಬರ್ತಿದ್ರು. ಈಗ ಹೆಂಗ್ ಬರ್ತಾರೆ? ಅಪ್ಪಲೂಜ ಅಮ್ಮಲೂಜ ನಾನೂಜ ನೀನು ಲೂಜ, ಅದು ಸರಿ ಅದು ಸರಿ. ಮೊಲ್ಲಾಗರು ಬಂದ ಪೂರ್ತಿ ಯಾವ್ದು ತಗೋಬೇಕು ನಾವು? ಇನ್ನೇನು ಕೊಡುವಾಗ ಅವರು ಅಪ್ಪ ಅಮ್ಮನಿಗೆ ಅಲ್ವಾ? ನೋಡಿ, ನೀವು ಪರೀಕ್ಷೆ ಬರೀಬೇಕಲ್ಲ, ಅದಕ್ಕೆ ಮುನ್ನ ಸಂಗೀತ ಕೇಳಬೇಕು ಅನ್ಸಿದ್ರೆ ಸುಮ್ಮನೆ
ಹಾಗೆ ಒಂದು ಭಾವಗೀತೆ ಕೇಳಿ ಶ್ರೀ ಅಶ್ವತ್ಥವ್ರು ಆಡಿದ್ದಾರೆ. ಬೇಂದ್ರವ್ರ ಗೀತೆ ಕೇಳಿ, ಮೈಸೂರು ಅನಂತ ಸ್ವಾಮಿ ಅವ್ರದ್ದು ಒಂದು ಭಾವಗೀತೆ ಕೇಳಿ, ಮೊಬೈಲ್ ಸರ್ಚ್ ಮಾಡಿ, ಬೇರೆ ಸರ್ಚ್ ಮಾಡಿ ಒಂದು ಗೀತೆ ಕೇಳಿ ನೋಡಿ ಎಷ್ಟರ ಮಟ್ಟಕ್ಕೆ ಮನಸ್ಸಿನ ಒತ್ತಡವನ್ನ ಒಂದು ಗೀತೆ ನೀಗುತ್ತೆ ಗೊತ್ತಾ. ಕನಸುಗಳು, ಅಕ್ಕರೆ ಆಕಾಂಕ್ಷೆಗಳು ಸಾವಿರಾರು, ಸಮಾಜದಲ್ಲಾಗುವ ಅಪಮಾನ. ಶ್ರೀಶಕ್ತಿ ಸಂಘದ ಶಾಲೆ ಹಚ್ಕೊಳ್ಳುವಾಗ ನಿಮ್ಮಮ್ಮ ಹೋಗಿರ್ತಾರೆ, ನಿಮ್ಗೆ ಗೊತ್ತಿಲ್ಲ. ಎಷ್ಟು ಜನ ಎಷ್ಟು ಮಾತಾಡ್ತಾರೆ ಗೊತ್ತಾ? 5 ಜನ 5 ಮಾತಾಡ್ತಾರೆ ಅಮ್ಮನ. ಎಲ್ಲ ಮಾತು ಕಟ್ಟಿಲ್ಲ ನೀನು, ಗೊತ್ತಾಗಲ್ವಾ? ಯಾರು ಓದಿಸ್ಬಾರ್ದು, ಓದಿಸ್ತೀಯ ನಿನ್ನ ಮಗಳನ್ನ ನೀನು. ಇವೆಲ್ಲ ಚುಚ್ಚು ಮಾತು ಕೇಳಿ ನೋಡಿ, ಸಂಜೆಗೆ ಹೋಗಿ ಕೇಳ್ರಿ. ಆಮೇಲೆ ಶಿವರಮೇಶ್ಗೆ ಒಂದು ಫೋನ್ ಮಾಡ್ರಿ, ಅಮ್ಮ ಹೇಳ್ತಾರೆ ಕೇಳಿ, ಅಮ್ಮ ಹಿಂಗೆ ಯಾರೋ ಅಂದಿದ್ದಾರೆ ನೀನಂತ ಕೇಳಿ ನೋಡಿ. ಇನ್ನು ನನಗೇನು ಜಾಸ್ತಿ ಹೇಳ್ತಾರೆ ಅವರು. ಅದು ಯಾಕೆ ಹೇಳಿಲ್ಲ ಗೊತ್ತಾ? ನನ್ನ ಮನಸ್ಸು ಎಷ್ಟು ನೊಂದ್ರು ನನ್ನ ಮಕ್ಕಳ ಮನಸ್ಸು ನೋಯ್ಬಾರ್ದು ಅನ್ನೋದೇ ನಿಜವಾದ ತಾಯಿ ಮನಸ್ಸು. ಈ ಸಮಾಜದಲ್ಲಿ ಎಷ್ಟೇ ನನಗೆ ಅಪಮಾನ ಆದರೂ ನನ್ನ ಮಕ್ಕಳು ತಲೆ ಎತ್ತು ಬದುಕಬೇಕು ಅನ್ನೋದೇ ನಿಜವಾದ ತಂದೆ ಕನಸು. ಆ ಕನಸಿಗೆ ಖಂಡಿತ ನೀವು ನೀರೆರೀತೀರಿ, ಖಂಡಿತ ನೀರೆರೀತೀರಿ. 15ನೇ ಬ್ಯಾಚು 14 ಬ್ಯಾಚ್ಗಿಂತ ಉನ್ನತವಾದ ರ್ಯಾಂಕ್ ತರ್ತು ಅಂತ ಸಾರ್ ನಂಗೆ ಫೋನ್ ಮಾಡಿ ಹೇಳ್ತಾರೆ ಅಂತ ನಂಬ್ಕೊಂಡಿದ್ದೀನಿ. ಆ ನಂಬಿಕೆ ನೀವು ಉಳಿಸ್ತೀರಿ, ಉಳಿಸ್ತೀವಿ ಅನ್ನೋದು ಯಾರು ಒಂದು ಚಪ್ಪಾಳೆ ಹೊಡೀರಿ. ಶಿವರದ ಉಮೇಶ್ ಸರ್ ಅವರಿಗೂ ಹಾಗೂ ಅದ್ಭುತವಾದ ಹಾಡುಗಳನ್ನು ಆಡಿದಂತಹ ಅವರ ತಂಡದವರಿಗೂ ಜೋರಾದ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳು ನೀಡುತ್ತಾ ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿಯರ ಅನಿಸಿಕೆ. ದ್ವಿತೀಯ PUC ವಿದ್ಯಾರ್ಥಿ ಯುವರಾಜ್ ಅಣ್ಣರವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಪಾದಕಮಲಗಳಿಗೆ ನಮನ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಆರಂಭಿಸುತ್ತೇನೆ. ನಂದು 2 ವರ್ಷದ ಅನುಭವ ಅಲ್ಲ, ನಂದು 14 ವರ್ಷದ ಅನುಭವ. LKG ಇಂದ ಇಲ್ಲಿವರೆಗೂ ಇಲ್ಲೇ ಓದಿರೋದು. ಮುಂದೆ ಪ್ರಯತ್ನ ಮಾಡ್ತೀನಿ, ಆದರೆ ಡಿಗ್ರಿ ಕಾಲೇಜ್ಗೆ ಇಲ್ಲೇ ಸೇರ್ಕೋತೀನಿ. ನಮ್ಮ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಇದೊಂದು ಬ್ರ್ಯಾಂಡ್, ನಮ್ಮ ಕುಣಿಗಲ್ ತಾಲೂಕಿಗೆ ಬ್ರ್ಯಾಂಡ್. ಈ ಬೇರೆ ಯಾವುದೇ ಸಂಸ್ಥೆ ಆಗಲಿ, ಯಾವುದೇ ಕಾಲೇಜು ಸ್ಕೂಲ್ಗಳಾಗಲಿ ಯಾರು ನಮ್ಮ ಕುಟುಂಬ ಅಂತ ಹೇಳ್ಕೊಳ್ಳಲ್ಲ, ಆದರೆ ಇಲ್ಲಿ ನಮ್ಮ ಕುಟುಂಬ ಅಂತ ಭಾವಿಸಿ ಮಕ್ಕಳು ತರ ನೋಡ್ಕೊತಾರೆ. ಇದು ಬ್ರ್ಯಾಂಡ್ ಅಂದ್ರೆ. Myself as Padmashri, so I am studying in second year science B section. So nan first 8th to 10th Mahatma Gandhi ಓದಿ. ಸೊ ನೆಕ್ಸ್ಟ್ ಮಹಾತ್ಮ ಗಾಂಧಿ ರಿಸಲ್ಟ್ ಬಂದಿದ್ದು ನೆಕ್ಸ್ಟ್ ಡೇನೆ. ಸೊ ನಾನು ಡಿಸೈಡ್ ಮಾಡಿದ್ದು ಜ್ಞಾನ ಭಾರತಿಗೆ ಸೇರ್ಕೋಬೇಕಂತ ಅಂದ್ಬಿಟ್ಟು. ಸೊ ರೀಸನ್ ಇಷ್ಟೇ. ಸೊ ಇಲ್ಲಿರೋ ಡಿಸಿಪ್ಲಿನ್, ಸೊ ತುಂಬ ಜನ ಹೇಳಿದ್ರು ಬೇಡ, ಅಲ್ಲಿ ರಮೇಶ್ ಸರ್ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಓದಕ್ಕೆ ಕಷ್ಟ ಆಗುತ್ತೆ, ಯಾವಾಗಲೂ ಕ್ಲಾಸ್ ಅಂತ ಹೇಳ್ತಿರ್ತಾರೆ, ರಜಾ ಕೊಡಲ್ಲ ಅಂತ ಅಂದ್ಬಿಟ್ಟು. ಸೊ ಇಲ್ಲ ಹಂಗಂದ್ರೂ ಇಲ್ಲ, ನಾನು ಜ್ಞಾನ ಭಾರತಿ ಹೋಗ್ಬೇಕಂತ ಹೇಳಿ ರಿಸಲ್ಟ್ ಬಂದಿದ್ದು ನೆಕ್ಸ್ಟ್ ಡೇನೆ ಸರ್ ನಾನು ಬಂದು ಅಡ್ಮಿಷನ್ ಆಗಿದ್ದು ಜ್ಞಾನ ಭಾರತಿಗೆ. ಸೊ ರೀಸನ್ ಇಷ್ಟೇ. ಸೊ ಮುಂದೊಂದು ದಿನ ನಾವು ಎಂಥ ಒಳ್ಳೆ ಪೊಸಿಷನ್ಗೆ ಹೋದ್ರೂ ನಮ್ಮ ಹೆಸರು, ನಮ್ಮ ಅಪ್ಪ ಅಮ್ಮ, ನಮ್ಮ ಊರ ಜೊತೆಗೆ ನಾವು ಎಲ್ಲಿ ಓದಿದ್ದೀವಿ ಅನ್ನೋದು ಕೂಡ ರೆಪ್ರೆಸೆಂಟೇಷನ್ ಆಗುತ್ತೆ. ಸೊ ನಮಗೆ ಒಂದು ಗೌರವ ಸಿಗೋದು ನಾವು ಎಲ್ಲಿ ಓದಿದ್ದೀವಿ ಅನ್ನೋದ್ರಿಂದನೂ ಆಗಿರೋದ್ರಿಂದ ಸೊ ಜ್ಞಾನ ಭಾರತಿ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಜಾಸ್ತಿ ಎಂಜಾಯ್ ಮಾಡಿದ್ದೀವಿ. ಆಮೇಲೆ ಕಲ್ಪನಾ ಮಿಸ್ ಪ್ರತಿ ಸತಿ ಬಂದಾಗೂ ಎಲ್ಲರಿಗೂ ಜಾಸ್ತಿ ಮೋಟಿವೇಶನ್ ಮಾಡ್ತಾರೆ. ನಿಮ್ಮ ಪೇರೆಂಟ್ಸು ಆಚೆಗಡೆ ನೋಡಿ ಎಷ್ಟು ಕಷ್ಟಪಡ್ತಿರ್ತಾರೆ, ಇಲ್ಲಿ ನೀವು ಹಿಂಗೆ ಹಂಗೆ ಅಂತ. ಮಿಸ್ ಆಚೆಗೆ ಹೋದ್ಮೇಲೆ ನಾವೆಲ್ಲ ಕಿರ್ಚಾಡ್ತೀವಿ, ಬಟ್ ಅದ್ರ ಬದಲು ನಾವೇನಾದರೂ ಅದನ್ನೆಲ್ಲ ಅಳವಡಿಸ್ಕೋಬೇಕು. ನಾನು ಅಳವಡಿಸ್ಕೋತೀನಿ ಮುಂದಿನ ಜೀವನದಲ್ಲಿ. ಸರ್ ಅವರನ್ನು ಅತಿ ನುಡಿ ಆಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಲಂಕರಿಸತಕ್ಕಂತಹ ನನ್ನ ಗೌರವಪೂರ್ವಕ ಮತ್ತು ಆತ್ಮೀಯ ಪ್ರವಚಕರಾದ ಉಮೇಶ್ ಶಿವಾರ್ರವರ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಂಸ್ಥೆಯ ಸಹ ಉದ್ಯೋಗಿಗಳೇ, ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂತಹ ಮತ್ತು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂತಹ ನಮ್ಮ PUC ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮವನ್ನು ನೀವು ನಿಮ್ಮ ಮನಸ್ಸಿಗೂ ಪ್ರಫುಲ್ಲತೆ ಸಿಗಬೇಕು, ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಈ ಕಾರ್ಯಕ್ರಮದ ಗುರಿ ಏನಿದೆ ಅದನ್ನು ಕೂಡ ಫುಲ್ಫಿಲ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಜೊತೆಗೆ ನಾವು ಇವತ್ತು ಉಮೇಶ್ ರವರನ್ನು ನಾವು ಈ ಕಾರ್ಯಕ್ರಮ ಕರೆಸೋದು. ಈಗ ಅವ್ರ ಬಗ್ಗೆ ರಮೇಶ್ ಹೇಳಿದ್ದಾರೆ, ನಾವೆಲ್ಲ ಹೇಳಿ ಪದೇ ನಾನು ಪುನರುಚ್ಚಾರ ಮಾಡೋಕ್ಕೆ ಹೋಗಲ್ಲ.
ನನಗೂ ಅವರು ಯೂಟ್ಯೂಬ್ ಮುಖಾಂತರ ಪರಿಚಯ ಆದರು. ವೈಯಕ್ತಿಕವಾಗಿ ಪ್ರಥಮವಾಗಿ ಪರಿಚಯ ಆದ ಸಂದರ್ಭದಲ್ಲಿ ಅವ್ರಿಗೊಂದು ಮಾತಾಡಿದೆ ನಾನು. ವೈಯಕ್ತಿಕ ಮುಖ ಪರಿಚಯ ಆದಾಗ ಬಹುಶಃ ತುಂಬ ಒಳ್ಳೆಯದು. ಭಗವಂತನ ಕೊಟ್ಟಿರ್ತಕ್ಕಂಥ ಜ್ಞಾನ ಈ ಸಮಾಜದ ಏಳಿಗೆಗೆ ಭಾಳ ಫಲಕಾರಿ ಆಗ್ತದೆ. 100 ಜನದಲ್ಲಿ 10 ಜನ 20 ಜನರ ಪರಿವರ್ತನೆಯಾಗಿ ಅಳವಡಿಸ್ಕೊಂಡು, ಪರಿವರ್ತನೆ ಅನ್ನೋದು ಅಳವಡಿಕೆ, ಅವರು ಹೇಳೋದು ಪರಿವರ್ತನೆ ಆಗ್ಬಿಡ್ಬೇಕಂತೇನಿಲ್ಲ. ಅವ್ರು ಹೇಳ್ತಕ್ಕ ನೀತಿ ಪಾಠಗಳನ್ನು ಭಗವಂತ ಕೊಟ್ಟಿದ್ದ ಜ್ಞಾನಾರ್ಜನೆ ಇದೆ. ಅವ್ರು ಹೇಳಿ SSLC ಮಾತ್ರ ಹೋಗಿರೋದು, ಅದನ್ನು ಹೇಳ್ಕೊಂಡಿದ್ದಾರೆ, ಯೂಟ್ಯೂಬಲ್ಲಿ ಹೇಳ್ಕೊಂಡಿದ್ದಾರೆ ಅವರು. ಆದರೆ ಯಾಕೆ ಆ ಗುರಿ ಮುಟ್ಟು ಯಾಕೆ ಉನ್ನತ ಸ್ಥಿತಿಗೆ ಹೋಗಿದ್ದಾರೆ ಅಂದರೆ ಅವರ ಗುರಿ, ಗುರು, ಸಾಧನೆ, ಶ್ರಮ ಮಾಡಲೇಬೇಕು ಅಂತಕ್ಕಂಥ ಒಂದು ಮನಸ್ಸಿನ ಆಲೋಚನೆ ಇದೆಯಲ್ಲ, ಅದರಿಂದ ಅವರಲ್ಲಿ ಯಶಸ್ಸು ಕಾಣ್ತಾ ಇದೆ. ಈಗ ಏನು 14 ವರ್ಷದ ಸತತವಾಗಿ ಜ್ಞಾನ ಭಾರತಿ ವಿದ್ಯಾಸಂಸ್ಥೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿ ಇದೇ ಒಂದು ಫಲಿತಾಂಶವನ್ನು ನಾವು ನೀಡೋದ್ರಲ್ಲಿ ಅಂತಕ್ಕಂಥ ಹೆಸರು ಗಳಿಸ್ಕೊಂಡು ಬಂದಿದ್ದೀರ ಇಲ್ಲಿವರೆಗೆ. ನಿಮ್ಮ ಹಿಂದಿನ ವರ್ಷದ ವಿದ್ಯಾರ್ಥಿನಿಯರು ಅದನ್ನು ನೀವೆಲ್ಲ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಂಟಿನ್ಯೂ ಮಾಡ್ಕೊಳ್ಬೇಕು, ಅದನ್ನು ಮೇಲ್ತುಂಗಿಗೆ ಏರಿಸಬೇಕು ಅಂತಕ್ಕಂಥ ನನ್ನ ಅಭಿಲಾಷೆಯನ್ನು ನಿಮ್ಮ ಮುಂದೆ ಇಟ್ಕೊಂತ ಇದ್ದೀನಿ. ದಿಸ್ ಇಸ್ ಮೈ ಡಿಮ್ಯಾಂಡ್. ಇದನ್ನೆಷ್ಟೇ ಕೇಳೋದು ನಾವು ನಿಮ್ಮನ್ನ. ಮಾಡ್ತೀರಾ? ಇದಕ್ಕೆ ರಿಯಾಕ್ಷನ್ ಕೊಡ್ಬೇಕು. ನೀವು ರಿಯಾಕ್ಷನ್ ಕೊಟ್ಟರೆ ನಮಗೆ ಸ್ಫೂರ್ತಿ. ಹೇಳಿದ ತಕ್ಷಣ ನಿಮಗೆ ಎಸ್ ಅಂತಂದರೆ ಏನೋ ಅಂತ ಸಿಗ್ನಲ್ ಕೊಟ್ಟರೆ ನಮಗೆ ನಮ್ಮ ಹುಡುಗರು ಮಾಡ್ತಾರೆ, ಸಾಧನೆ ಮಾಡ್ತಾರೆ ಅಂತಕ್ಕಂಥ ಇದನ್ನು ಮುಟ್ತಕ್ಕಂತಹ ನಿಮ್ಮ ಜೀವನದಲ್ಲಿ ನೀವೆಲ್ಲರೂ ನಿಮ್ಮ ಯಶಸ್ಸನ್ನು ಕೊಡಲಿ. ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಕುಟುಂಬದವರಿಗೆ ಮತ್ತು ನಿಮ್ಮ ನಿಮಗೆ ಶ್ರೇಯಸ್ಸನ್ನು ಕೊಡಲಿ. ಅವರು ಕೂಡ ಶಾಂತಿಯಿಂದ ನಮ್ಮ ಮಕ್ಕಳು ಇದ್ದಾರೆ ಅಂತಕ್ಕಂಥ ನೆಮ್ಮದಿಯ ಜೀವನವನ್ನು ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಡ್ಲಿ ಭಗವಂತ ಅಂತಕ್ಕಂಥ ಭಗವಂತನ ಪ್ರಾರ್ಥನೆ ನೀಡುತ್ತಾ ನಿಮಗೆಲ್ಲರೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಂತಹ BBR ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಅತಿಥಿಗಳಿಗೆ ಸನ್ಮಾನ. ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಭಾವಿಸುತ್ತಾ, ಏನು ಕಿರಿಯ ವಿದ್ಯಾರ್ಥಿಗಳಿಂದ ಹಿರಿಯ ವಿದ್ಯಾರ್ಥಿಗಳಿಗೆ ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀರಾ. ಅವ್ರಿಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳನ್ನ ಹೇಳ್ತೀನಿ ಕಿರಿಯ ವಿದ್ಯಾರ್ಥಿಗಳಿಗೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊಳ್ಳಿಕ್ಕೆ ನಾನು ಖುಷಿ ಪಡ್ತೀನಿ. ಮಂಡ್ಯ ಜಿಲ್ಲೆ, ನಮ್ಮ ಸಕ್ಕರೆ ನಾಡಿನ ಜಿಲ್ಲೆಯವರಾಗಿರ್ತಕ್ಕಂಥ ಮದ್ದೂರು ತಾಲೂಕಿನ ಶಿವ ಉಮೇಶ್ ಅವ್ರು ಬಂದಿರತಕ್ಕಂಥದ್ದು ತುಂಬ ಖುಷಿ. ಅವ್ರು ಬರ್ತಾರೆ ಅಂತ ಹೇಳಿದಾಗಲೇ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಅವ್ರ ಕಾರ್ಯಕ್ರಮನ ಸುಮಾರು ಒಂದು 10ಕ್ಕಿಂತ ಜಾಸ್ತಿ ಕಾರ್ಯಕ್ರಮನ ತುಂಬ ಹತ್ರದಲ್ಲೇ ನಮ್ಮೂರಿನಲ್ಲೇ ನಾನು ನೋಡಿದ್ದೀನಿ. ತುಂಬ ಖುಷಿ ಆಯಿತು ಕಾರ್ಯಕ್ರಮ ಕೇಳಿ. ಒಂದು ಏನು ಖ್ಯಾತ ಒಂದು ಹರಿಕಥೆ ದಾಸರು ವಿದ್ಯಾರ್ಥಿಗಳಿಗೆ ಒಂದು ಹಿತವಚನ ಕೂಡ ತಿಳಿಸಿದ್ದಾರೆ. ಅಂತ ಮಹಾನ್ ವ್ಯಕ್ತಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೆ ನನ್ನ ಸಹೋದ್ಯೋಗಿ ಸನ್ಮಿತ್ರರ ಪರವಾಗಿ, ವಿದ್ಯಾರ್ಥಿ ವೃಂದರ ಪರವಾಗಿ, ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತೇಳಿ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಮಾಜಿ ಶಾಸಕರು ಆಗಿರ್ತಕ್ಕಂಥ ನಮ್ಮ BB ರಾಮಸ್ವಾಮಿ ಗೌಡರ ಸರ್ ಅವರನ್ನು ಕೇಳಿಕೊಂಡಾಗ ಅವರು ತುಂಬ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೆ ನನ್ನ ಸಹೋದ್ಯೋಗಿ ಸನ್ಮಿತ್ರರ ಪರವಾಗಿ, ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿ ಪರವಾಗಿ ತುಂಬ ಧನ್ಯವಾದಗಳು ಸಲ್ಲಿಸ್ತೀನಿ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮತ್ತೆ ಈ ತಾಲೂಕು ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರು, ಕಾರ್ಯದರ್ಶಿ, ನಿರ್ದೇಶಕರು ಎಲ್ಲರೂ ಕೂಡ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ಛಾಯಾಗ್ರಾಹಕರು ಮತ್ತೆ ನಮಗೆ ಏನು ಮೈಕ್ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಹಾಗೆ ನನ್ನ ಸಹೋದ್ಯೋಗಿ ಸನ್ಮಿತ್ರರು ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಾಂಶುಪಾಲರು ಮತ್ತೆ KJP ಸರ್ ಅವರು, ಗಂಗಮ್ಮ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನೀವು ಕೂಡ ಈ ಆಸೀನಾಗಿತ್ಕೊಂಡು ಕಾರ್ಯಕ್ರಮ ಯಶಸ್ವಿ ಆಗಲಿ ಕಾರಣಕರ್ತರಾಗಿದೆ. ನಿಮಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮನ ವಂದನಾರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸಿ ನಾನು ವಂದನಾರ್ಪಣೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಬಾರ್ಲ ಬಿಡಿಸು. ನಮಸ್ಕಾರ, ನನ್ನ ಹೆಸರು ಸಿಂಚನ ಅಂತ. ನಾನು ಸೆಕೆಂಡ್ PUC PCMB ಅಲ್ಲಿ ಓದ್ತಾ ಇದ್ದೀನಿ. ನಾನು ಇದೇ ಜ್ಞಾನ ಭಾರತಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಮತ್ತೆ ಈ ಕಾಲೇಜಿನ ಸ್ಪೆಷಲ್ ಏನು ಅಂತ ಅಂದ್ರೆ, ನೀವು ಯಾವಾಗ ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಕ್ಕೆ ಬರ್ತೀರೋ ಅವಾಗ್ಲಿಂದನೂ ಸಹ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ. ಪ್ರೀತಿ ಅಲ್ಲ, ಎಜುಕೇಶನ್ ಕೂಡ ತುಂಬಾ ಚೆನ್ನಾಗಿದೆ ಈ ಕಾಲೇಜಲ್ಲಿ. ಇವತ್ತು ನಮ್ಮ ಕಾಲೇಜಲ್ಲಿ ಸೆಂಡ್ ಆಫ್ ಮಾಡ್ತಿದ್ದಾರೆ, ಅದು ನಮ್ಗೆ ಅಂತ. ಇದ್ರಲ್ಲಿ ತುಂಬಾ ವಿಶೇಷ ಏನು ಅಂದ್ರೆ, ಇಲ್ಲಿ ಉಮೇಶ್ ಅವ್ರು ಬಂದಿದ್ರು. ಅವರು ಒಳ್ಳೆ ಹರಿಕತೆ ಮಾಡ್ತಾರೆ. ಅವರು ಹೇಳಿದ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರೆ ನಮ್ಗೆ ಇನ್ನೂ ಹುಮ್ಮಸ್ಸು ಜಾಸ್ತಿ ಆಗ್ತಾ ಇತ್ತು. ನಮ್ಮ ಜೀವನದಲ್ಲೂ ನಾವೇನಾದ್ರೂ ಮಾಡ್ಬೇಕಲ್ಲ. ಇವರು ಏನೋ ಓದ್ದಲ್ಲೇ ಮಾಡ್ದಲ್ಲೇ ಇಷ್ಟೊಂದು ಕಷ್ಟಪಟ್ಟು ಈ ತರ ಬಂದಿದ್ದಾರೆ. ನಮಗಂತೂ ಆತ ಕಲೆ ಇಲ್ಲ. ಓದಾದ್ರೂ ಏನಾದ್ರೂ ಸಾಧಿಸ್ಬೇಕು ಅನ್ನೋದು ನಮ್ಮ ಮನ್ಸಲ್ಲಿ ಮೂಡ್ತಾ ಇದೆ. ಆಮೇಲೆ ಈಗ ಸೆಕೆಂಡ್ ಇದು ಬಂದ್ರೆ ಪ್ರೋಗ್ರಾಮ್ ಇರೋದು ಎಲ್ಲ ಕಲ್ಚರಲ್ ಆಕ್ಟಿವಿಟೀಸು. ಮಕ್ಕಳು ಎಲ್ಲ ಫುಲ್ಲು ಫಸ್ಟ್ ಇಯರ್ ಅವರು ತುಂಬಾ ಖುಷಿಯಿಂದ ಪ್ರಿಪೇರ್ ಆಗಿದ್ದಾರೆ ಈ ಪ್ರೋಗ್ರಾಮ್ಸ್ನೆಲ್ಲ ಮಾಡೋದಿಕ್ಕೆ. ನಮಗಂತೂ ಫುಲ್ ಖುಷಿ. ಇಷ್ಟು ದಿನ ನೈಟ್ ಕ್ಲಾಸ್ ಅಂತ ಫುಲ್ಲು ಬೋರಿಂಗ್ ಆಗಿತ್ತು ನಮಗಂತೂ. ಸಾಕಾಗೋಗ್ಬಿಟ್ಟಿತ್ತು. ನೈಟ್ 10:30, ಬೆಳಗ್ಗೆ 4:30 ಎದ್ದೋ ಕ್ಲಾಸ್, ಮತ್ತೆ ಕ್ಲಾಸ್. ನೈಟ್ ಅಂತೂ ಫುಲ್ಲು ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ರು ನಮಗಂತೂ ರಮೇಶ್ ಸರು. ನಮ್ಗೆ ಬೇಡವೇ ಬೇಡ ಈ ಕಾಲೇಜ್ ಅನಿಸ್ಬಿಟ್ಟಿತ್ತು. ಇಂತಹ ಒಂದೊಂದು ಟೈಮಲ್ಲಿ ಇಂಥ ಒಂದು ಪ್ರೋಗ್ರಾಮ್ಸ್ ಇಟ್ಟರೆ ನಮಗಂತೂ ಫುಲ್ಲು ಖುಷಿ ಆಗುತ್ತೆ. ಇವತ್ತಂತೂ ಫುಲ್ಲು ಖುಷಿ ನಮ್ಗೆಲ್ಲರಿಗೂ. ಸೆಂಡ್ ಆಫ್ ಮಾಡ್ತಿರೋದು ಈ ತರ ಫಸ್ಟ್ ಇಯರ್ಸ್ಗೂ ಇದೇ ತರ ಪ್ರೋಗ್ರಾಮ್ಸ್ ಮಾಡ್ತಾ ಇರಿ. ಅವರು ತುಂಬಾ ಖುಷಿ ಪಡ್ತಾರೆ. ಈ ಕಾಲೇಜ್ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತಾಡ್ತಿರ್ತಾರೆ.
ಈ ಕಾಲೇಜ್ನ ಮರ್ಯಾದೆ ಮತ್ತೆ ಈ ಕಾಲೇಜ್ನ ಗೌರವವನ್ನು ಉಳಿಸೋ ಕೆಲಸ ನಾವು ಮಾಡ್ತೀವಿ ಮುಂದೇನು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಹೆಂಗಿತ್ತು ನಮ್ಮ ಕಾರ್ಯಕ್ರಮ ಅಂತ. ನಾವು ಜ್ಞಾನಭಾರತಿ ಕುಟುಂಬದಲ್ಲಿ ನಾವು ಹಿರಿಯರನ್ನ ಬೀಳ್ಕೊಡ್ತಾ ಇದ್ದೀವಿ. ಎಲ್ಲರೂ ಗಣ್ಯ ವ್ಯಕ್ತಿಗಳು ನಮಗೆ ಸ್ಫೂರ್ತಿದಾಯಕ ಮಾತಾಡಿದ್ದಾರೆ. ನಮಗೂ ಸಹ ಅದು ಮುಂದೆ ಯೂಸ್ ಆಗುತ್ತೆ. ಅವ್ರನ್ನ ಬೀಳ್ಕೊಡೋಕ್ಕೆ ನಮಗೆ ತುಂಬ ಬೇಜಾರಾಗ್ತಾ ಇದೆ, ಆದರೂ ಅಗಲಿಕೆ ಅನಿವಾರ್ಯ, ಅದೆಲ್ಲರಿಗೂ ಗೊತ್ತು. ನಮ್ಮ ಜ್ಞಾನಭಾರತಿ ಕುಟುಂಬಕ್ಕೆ ಜೈ. ವಿ ಆರ್ ದ ಬ್ರ್ಯಾಂಡ್ ಜ್ಞಾನಭಾರತಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.